ಸ್ಟಾರ್ ಆದಿತ್ಯ ಅವರು ಅಭಿನಯಿಸಿರುವಂತಹ ಸಿನಿಮಾ. ಯಾಕೆಂದರೆ ಇವತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ಜನ ಯಾವತ್ತೂ ಅದನ್ನು ನೋಡ್ತಾರೆ, ಕೈ ಹಿಡಿತಾರೆ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲೇ ಒಂದು ಕಾಂಗರು ಅಂತ ಹೇಳ್ಬೋದು. ಕಾಂಗರು ಸಿನಿಮಾ ನಿಮ್ಮ ಹತ್ರ ಅಪ್ರೋಚ್ ಬಂದಾಗ ನೀವು ಹಿಂಗೆ ಏನಾದರೂ ಸೆಕೆಂಡ್ ಥಾಟ್ ಇತ್ತಾ? ಅಂದರೆ ಇದು ಸ್ವಲ್ಪ ಬೇರೆ ಥರದ ಕತೆ, ಫಸ್ಟ್ ಟೈಮ್ ಸ್ವಲ್ಪ ಫ್ಯಾಮಿಲಿ ಮ್ಯಾನ್ ಆಗಿ ಬೇರೆ, ಬರೀ ಪ್ರತಿ ಸಿನಿಮಾದಲ್ಲೂ ಬರೀ ಆ್ಯಕ್ಷನ್ನು ಫೈಟು ಮಾಡ್ಕೊಂಡೇ ಇದ್ದರೆ ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ. ಎವ್ರಿ ಟೈಮ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಾಗ ನಿಮ್ಗೆ ಹೆಂಗಿರುತ್ತೆ ಆ ಫೀಲ್ ಯೂನಿಫಾರ್ಮ್ ಹಾಕಿದಾಗ? ನಮ್ಮ ಕರ್ನಾಟಕದ ಪೊಲೀಸ್ ಅಫಿಷಿಯಲ್ಸ್, ನಮ್ಮ ಆಫೀಸರ್ಸ್ ಏನಿದ್ದಾರೆ, ಒಂದು ಹೆಮ್ಮೆ ಅನ್ಸುತ್ತೆ. ಆದರೆ ಆ ಒಂದು ಕೇಸು ನಾನು ಕೇಳ್ಪಟ್ಟೆ ಸಿನಿಮಾ ನೋಡಿ ನೀವು ಸ್ವಲ್ಪ ಎಮೋಷನಲ್ ಆದ್ರು ಸಿನಿಮಾ ನೋಡುವಾಗ ಅಂತ. ಹೌದಾ? ಕಣ್ಣ ಒರೆಸಿ ತಬ್ಬಿಕೋ ನಿನ್ನಷ್ಟು ವಾತ್ಸಲ್ಯ ಯಾರಿಗಿದೆ. ಹಲೋ ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ನಾನು ಮೊನ್ನೆಯಷ್ಟೇ ಒಂದು ಸಿನಿಮಾ ನೋಡಿದೆ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಈಗ ಈ ಸಿನಿಮಾ ಬಗ್ಗೆ ಜನನೇ ಮಾತಾಡೋದಿಕ್ಕೆ ಶುರು ಮಾಡಿದ್ದಾರೆ. ಒಬ್ರು ಸಿನಿಮಾ ನೋಡಿ ಮತ್ತೊಬ್ರಿಗೆ ಹೇಳ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿದೆ, ಹೋಗಿ ನೋಡಿ ಅಂತ. ಎಸ್, ನಾನ್ ಮಾತಾಡ್ತಾ ಇರೋದು ಕಾಂಗರು ಸಿನಿಮಾ ಬಗ್ಗೆ. ನಮ್ಮ ಡೆಡ್ಲಿ ಸ್ಟಾರ್ ಆದಿತ್ಯ ಅವರು ಅಭಿನಯಿಸಿರುವಂತಹ ಸಿನಿಮಾ. ಈಗ ನಮ್ ಜೊತೆ ಆದಿತ್ಯ ಅವರು ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಖುಷಿಯಾಗಿದ್ದೀನಿ. ಸೊ ಸಿನಿಮಾ ರಿಲೀಸ್ ಮುಂಚೆ ನೀವು ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ರಿ, ಬಟ್ ಆಫ್ಟರ್ ರಿಲೀಸ್ ಜನನೇ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದಾರೆ, ಪಬ್ಲಿಸಿಟಿ ಮಾಡ್ತಿದ್ದಾರೆ, ಮೌತ್ ಪಬ್ಲಿಸಿಟಿ ಶುರುವಾಗಿದೆ. ಎಕ್ಸ್ಪೆಕ್ಟೆಡ್ ಇದು ಈ ಒಂದು ಸಕ್ಸಸ್ ಎಕ್ಸ್ಪೆಕ್ಟೆಡ್ ಹೇಗೆ? ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈ ರೇಂಜಿಗೆ ಸಕ್ಸಸ್ ಜನ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ನಿಜವಾಗ್ಲೂ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನೆಲ್ಲ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ಜನ ಯಾವತ್ತೂ ಅದನ್ನು ನೋಡ್ತಾರೆ, ಕೈ ಹಿಡಿತಾರೆ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲೇ ಒಂದು ಕಾಂಗರು ಅಂತ ಹೇಳ್ಬೋದು. ಆಮೇಲೆ ಇವತ್ತಿಗೂ ಕೂಡ ಇವತ್ತಿಂದ ಎರಡನೇ ವಾರಕ್ಕೆ ಕಾಲಿಡ್ತಾ ಇದೆ ಸಿನಿಮಾ. ಇವತ್ತಿಗೂ ಭಾಳಷ್ಟು ಕಡೆ ಹೌಸ್ಫುಲ್ ಹೋಗ್ತಾ ಇದೆ ಸಿನಿಮಾ. ಅಂದರೆ ಎರಡನೇ ವಾರದಲ್ಲಿ ಸಿನಿಮಾ ಹೌಸ್ಫುಲ್ ಹೋಗೋದು ಅಂದರೆ ಭಾಳ ಅದು ಆ್ಯಸ್ ಯೂಶ್ವಲ್ ಅದು ಅಷ್ಟು ಕೇಳಿ ಬರಲ್ಲ. ಬಟ್ ನಮ್ಮ ಸಿನಿಮಾ ಎರಡನೇ ವಾರದಲ್ಲಿ ಭಾಳಷ್ಟು ಕಡೆ ಹೌಸ್ಫುಲ್ ನಡೀತಾ ಇದೆ. ಸೊ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಒಂದು ರೌಂಡ್ ಮೈಸೂರು ವಿಸಿಟ್ ಮಾಡಿದ್ರಿ, ಒಂದಷ್ಟು ಜಾಗಗಳು, ಕಾಲೇಜಸ್ ವಿಸಿಟ್ ಮಾಡಿದ್ರಿ, ಎಲ್ಲ ಕಡೆ ನಿಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹೇಗಿತ್ತು ಎಲ್ಲ ಕಡೆ ವಿಸಿಟ್ ಮಾಡಿದ್ದು, ಆ ಒಂದು ಎಕ್ಸ್ಪೀರಿಯನ್ಸ್? ನಾನು ವಿಸಿಟ್ ಮಾಡೋಕ್ಕಿಂತ ಅವ್ರು ಕರೆಸ್ಕೋತಾ ಇದ್ದಾರೆ ನಮ್ಮನ್ನ. ಮೈಸೂರಲ್ಲಿ ಮೊನ್ನೆ ವುಡ್ಲ್ಯಾಂಡ್ಸ್ ಥಿಯೇಟರ್ಗೆ ಹೋಗಿದ್ದೆ. ಅಲ್ಲಿ ತುಂಬಾ ಇಷ್ಟಪಟ್ಟರು ಜನಕ್ಕೆ. ನಮ್ಮೂರಿಗೆ ನಾವು ಹೋಗದೆ ಇದ್ರೆ ಭಾಳ ಅಂತ ಸರಿ ಬರೋದಿಲ್ಲ ಅದು. ಅದಕ್ಕೋಸ್ಕರ ವುಡ್ಲ್ಯಾಂಡ್ಸ್ ಥಿಯೇಟ್ರಿಗೆ ಮೊನ್ನೆ ಹೋಗಿದ್ದೆ. ಸೊ ಆಲ್ಮೋಸ್ಟ್ ಫುಲ್ ಇತ್ತು ಥಿಯೇಟ್ರು. ಮಳೆ ಬರ್ತಾ ಇದ್ರೂ ಥಿಯೇಟ್ರ್ ಫುಲ್ ಇತ್ತು. ಸೊ ಎಲ್ಲೋ ಒಂದು ಕಡೆ ಒಂದು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಜನ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ಅದು ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಏನೇ ಇದ್ರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅನ್ನೋದು ಕಾಂಗರುವಿಂದ ಪ್ರೂವ್ ಆಗಿದೆ. ಹಾಗೆ ಮೊನ್ನೆ ನಮ್ಮ ಮಹಾರಾಣಿ ಅಮ್ಮಣ್ಣಿ ಕಾಲೇಜಿಗೆ ನನ್ನನ್ನು ಗೆಸ್ಟಾಗಿ ಕರೆದಿದ್ರು. ಸೊ ಅಲ್ಲಿ ಕೂಡ ಹೋಗಿದ್ದೆ. ಅಲ್ಲಿ ತುಂಬ ಹೆಣ್ಮಕ್ಳು, ಭಾಳಷ್ಟು ಜನ ಸಿನಿಮಾವನ್ನು ಕೆಲವ್ರು ನೋಡಿದ್ರು, ಕೆಲವ್ರು ನೋಡಿರಲಿಲ್ಲ. ಸೊ ಅಲ್ಲೂ ಆ ಕಾಲೇಜ್ಗೂ ನನಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದರು. ಸೊ ಎಲ್ಲ ಕಡೆ ಪ್ರತಿಯೊಬ್ಬರು ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ ಅಂತ ಕರಿತಾ ಇದ್ದಾರೆ. ಎಲ್ಲ ಒಂದು ಕಡೆ ಖುಷಿ, ಯಾಕೆಂದರೆ ಪ್ರತಿಯೊಂದು ಕಡೆಗೂ ಹೋಗಬೇಕು ಅಂತ ನನಗೂ ಆಸೆ. ಯಾಕೆಂದರೆ ಜನನ ಮೀಟ್ ಮಾಡಿ ಇವತ್ತು ಸಿನಿಮಾ ಚೆನ್ನಾಗಿದೆ ಅಂತ ಅವ್ರು ನಮ್ಮ ತಂಡಕ್ಕೆ ಬೆಂತಟ್ಟಿದ್ದಾರೆ ಅಂದರೆ ನಮ್ಮ ಕರ್ತವ್ಯ ಅವ್ರಿಗೆ ಹೋಗಿ ಥ್ಯಾಂಕ್ಸ್ ಹೇಳೋದು. ಆದಿತ್ಯ ಅವರು ಕಾಣಿಸ್ಕೊಳ್ಳೋದು ಸಿನಿಮಾ ಇದ್ದಾಗ ಆಯ್ತಾ, ಬಟ್ ಆದ್ರೂ ನೀವು ಕಾಲೇಜಸ್ ಅಲ್ಲೆಲ್ಲ ವಿಸಿಟ್ ಮಾಡಿದಾಗ ಆ ಕ್ರೇಜ್ ನೋಡಿದಾಗ ಹೆಣ್ಮಕ್ಳಿಗೆ ಹಂಗೆ ಇದೆಯಲ್ಲ ಆ ಕ್ರೇಜ್ ಅಂತ, ಅಂಡ್ ನೀವು ಸಿಗೋದೇ ರೇರ್, ಬಟ್ ಸ್ಟಿಲ್ ಆ ಕ್ರೇಜ್ ಹಾಗೆ ಉಳಿಸ್ಕೊಂಡಿದ್ದೀರಲ್ಲ ಅಂತ. ಆದರೆ ನನಗೆಲ್ಲ ನಾನು ಧನ್ಯವಾದಗಳನ್ನ ಅವ್ರನ್ನ ಹೇಳ್ಬೇಕು. ಯಾಕೆಂದರೆ ಇವತ್ತು ಹೆಣ್ಮಕ್ಳು ಭಾಳಷ್ಟು ಕಡೆ ಹೋದಾಗ ಸರ್ ನಮ್ಗೆ ಆ ಸಿನಿಮಾ ಇಷ್ಟ ಆಯಿತು, ಈ ಸಿನಿಮಾ ಇಷ್ಟ ಆಯಿತು ಅಂತ ಮುಂಚೆ ಹೇಳ್ತಾ ಇದ್ರು. ಈಗ ಪ್ರತಿಯೊಬ್ಬರೂ ಕಾಂಗರೂಲ್ ಎಷ್ಟು ಚೆನ್ನಾಗಿ ಕಾಣ್ತೀರಾ, ಕಾಂಗರೂಲ್ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಂತಾರೆ. ಸೊ ಅದಕ್ಕೆ ನಾನು ಏನು ಹೇಳಿ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು, ಹೇಗೆ ಸಾಧ್ಯ ಅಂತ. ನಾನು ನಿಮ್ಮನ್ನ ನೋಡ್ತಾ ಇರೋದ್ರಿಂದ ಇವತ್ತಿನವರೆಗೂ ಆ ಫಿಸಿಕ್ ಹಾಗೆ ಮೇಂಟೈನ್ ಮಾಡಿದ್ದೀರಾ. 20 years ನೀವು ಆ್ಯಸ್ ಎ ಆ್ಯಕ್ಟರ್ ಆಗಿ ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯ್ತಾ ಅಂತ ಅನ್ಸುತ್ತೆ. ನೀವೇ ಏನಾದರೂ ನಿಮ್ಮ ಹಳೆ ಸಿನಿಮಾನ ಮತ್ತೆ ಮಾಡಿದ್ರೆ ನೀವು ಹಾಗೆ ಕಾಣಿಸ್ತೀರಾ. ಫಸ್ಟ್ ಆದಿ ಮಾಡಿದ್ರು ಅಥವಾ ಸ್ನೇಹನ ಪ್ರೀತಿನ ಯಾವುದಾದ್ರೂ ಆದಿತ್ಯ ಅವರೇ ಮತ್ತೆ ಮಾಡ್ತಾರೆ ಅಂದರೆ ಏನು ಡಿಫ್ರೆನ್ಸ್ ಕಾಣಿಸಲ್ಲ, ಹಾಗೆ ಕಾಣಿಸ್ತೀರಾ. ಇಲ್ಲ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಫಿಟ್ ಆಗಿದ್ದೀನಿ ನಾನು ಇವಾಗ. ಆ ಕಾಲದಲ್ಲಿ ಸ್ವಲ್ಪ ದಪ್ಪ ಇದ್ದೆ. ಸೊ ಇವಾಗ ಇನ್ನೂ ಜಾಸ್ತಿ ಫಿಟ್ ಆಗಿದ್ದೀನಿ ನಾನು. ಸೊ ನಮಗೆ ಫಿಟ್ನೆಸ್ ಫಾರ್ ಅನ್ ಆ್ಯಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್.
ಏಕೆಂದರೆ ನಾವು ಬರೀ 20 ವರ್ಷ ಆಯಿತು, ಇನ್ನು 20 ವರ್ಷ ದುಡಿಬೇಕು ಸಿನಿಮಾ ಇಂಡಸ್ಟ್ರಿಗೆ. ಸೊ ಅದಕ್ಕೆ ಫೌಂಡೇಶನ್ ಇವಾಗಲೇ ಗಟ್ಟಿ ಮಾಡ್ಕೋಬೇಕು. ಕಾಂಗರು ಸಿನಿಮಾ ನಿಮ್ಮ ಹತ್ರ ಅಪ್ರೋಚ್ ಬಂದಾಗ ನೀವು ಹಿಂಗೇನಾದ್ರೂ ಸೆಕೆಂಡ್ ಥಾಟ್ ಇತ್ತಾ? ಅಂದ್ರೆ ಇದು ಸ್ವಲ್ಪ ಬೇರೆ ತರದ ಕತೆ, ಫಸ್ಟ್ ಟೈಮ್ ಸ್ವಲ್ಪ ಫ್ಯಾಮಿಲಿ ಮ್ಯಾನ್ ಆಗಿ ಬೇರೆ ಏನಾದ್ರೂ ಯೋಚನೆ ಮಾಡಿದ್ರ, ಅಥವಾ ಸೆಕೆಂಡ್ ಥಾಟ್ ಏನಾದ್ರೂ ಇತ್ತಾ, ಹೆಂಗ್ ವರ್ಕ್ ಆಗುತ್ತೆ, ನನಗಿದು ಓಕೆನಾ ಅಂತ ಏನಾದ್ರು? ಸೊ ಒಂದು ಕಡೆ ಸ್ವಲ್ಪ ಗೊಂದಲ ಇತ್ತು, ಏಕೆಂದರೆ ಇಲ್ಲಿವರೆಗೂ ಆ್ಯಕ್ಷನ್ ಸಿನಿಮಾಸ್ ಮಾಡ್ಕೊಂಬಂದಿರೋ ಒಂದು ನಾಯಕ ನಟನಿಗೆ ಸಡನ್ ಆಗಿ ಆ್ಯಕ್ಷನ್ ಇಲ್ಲದೆ ಇರೋ ಸಿನಿಮಾ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ಆ ಗೊಂದಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಎಸ್, ಐ ಕಂಪ್ಲೀಟ್ಲಿ ನಾನು ನಂಬಿದ್ದು ನನ್ನ ಡೈರೆಕ್ಟ್ರನ್ನ, ನನ್ನ ಸ್ಕ್ರಿಪ್ಟ್ನ. ಸೊ ಅದು ಇವತ್ತು ಎಲ್ಲೋ ಒಂದು ಕಡೆ ಪೇ ಆಫ್ ಆಗಿದೆ. ಏಕೆಂದರೆ ಬರೀ ಪ್ರತಿ ಸಿನಿಮಾದಲ್ಲೂ ಬರೀ ಆ್ಯಕ್ಷನ್ನು ಫೈಟು ಮಾಡ್ಕೊಂಡೇ ಇದ್ದರೆ ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ. ಸೊ ಆ ಡಿಫ್ರೆಂಟ್ ಆಗಿರೋದು ಈ ಸಿನಿಮಾ ಕ್ಯಾಂಗರು. ಸೊ ಸಮ್ವೇರ್ ಐ ಥಿಂಕ್ ಐ ಟುಕ್ ಅ ರಿಸ್ಕ್. ಯಾಕೆಂದರೆ ಭಾಳಷ್ಟು ಜನ ನಮ್ಮ ಅಭಿಮಾನಿಗಳು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಖುಷಿ ಏನಂದರೆ ಈ ಸಿನಿಮಾ ನೋಡಿದಾಗಲೂ ಅವ್ರಿಗೆ ಯಾರಿಗೂ ಇಲ್ಲಿ ಫೈಟ್ ಬೇಕು ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಥವಾ ಹೀರೋಯಿನ್ ಜೊತೆ ಒಂದು ಸಾಂಗ್ ಬೇಕು, ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಇಂಥ ಸಿನಿಮಾದಲ್ಲಿ ನಾವು ಅದನ್ನು ಮಾಡೋಕ್ಕೂ ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡಿದ್ದು ಐ ಥಿಂಕ್ ನನ್ನ ಲಕ್ ಅನಿಸುತ್ತೆ. ಯಾಕೆಂದರೆ ಒನ್ ಮೋರ್ ಸಿನಿಮಾ ಒಂದು ಎದೆಗಾರಿಕೆನಲ್ಲೂ ಏನೂ ಫೈಟ್ ಇರಲಿಲ್ಲ, ಸಾಂಗ್ ಇರಲಿಲ್ಲ, ಏನು ಅಂದರೆ ಒಂದು ಸಾಂಗ್ ಇತ್ತು, ಬಟ್ ಹೀರೋಯಿನ್ ಜೊತೆ ಮಾಮೂಲಿ ಡ್ಯೂಯೆಟ್ ಆಡೋ ಥರ ಸಾಂಗ್ಸ್ ಯಾವುದೂ ಇರಲಿಲ್ಲ. ಸೊ ಹಾಗೆ ಐ ಥಿಂಕ್ ಒಂದು 5-6 ಸಿನಿಮಾಗಳ ಮಧ್ಯೆ ಈ ಥರ ಒಂದು ಸಿನಿಮಾಗಳು ಮಾಡೋದು ಎಲ್ಲೋ ಅಕ್ಸೆಪ್ಟ್ ಮಾಡ್ತಾರೆ ಜನ ಅನ್ನೋದು ಗೊತ್ತಾಯಿತು. ಸೊ ಇನ್ಮೇಲಿಂದ ಈಗ ಹಿಂಗೆ ಬರೋ 3-4 ಸಿನಿಮಾಗಳು ಬರೀ ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾಗಳು ಬರ್ತವೆ. ಸೊ ಬಹುಶಃ ಅದಾದಮೇಲೆ ಬೇರೆ ಯಾವ್ದಾರು ಒಂದು ಈ ಥರ ಒಂದು ಸಿನಿಮಾ, ಜಾನರ್ ಸಿನಿಮಾ ಮಾಡ್ಬೋದಾ, ಒಳ್ಳೆ ಕತೆ ಬಂದರೆ ನೋಡೋಣ. ನಾನು ಈ ಸಿನಿಮಾ ನೋಡಿರೋದ್ರಿಂದ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಫೈಟ್ ಇಲ್ಲ, ಸಾಂಗ್ ಇಲ್ಲ ಅಂತ ಅಂದ್ರೂ ನಿನ್ ಗಮನ ಆ ಕಡೆ ಈ ಕಡೆ ಒಂದ್ ಸೆಕೆಂಡ್ ಹೋಗೋದಿಲ್ಲ, ನೋಡ್ತಾನೆ ಇರ್ತೀವಿ ವಾಟ್ ನೆಕ್ಸ್ಟ್. ಆಮೇಲೆ ಕ್ಲೂ ಕೂಡ ಇರಲ್ಲ ಏನಿದು ಅನ್ನೋವಂಥದ್ದು, ಕೊನೆಗೆ ಗೊತ್ತಾಗುತ್ತೆ ಆಕ್ಚುಲಿ ಏನು ಅಂತ. ಸೊ ನಾವು ಕ್ಯೂರಿಯಾಸಿಟಿಯಿಂದಾನೇ ಫುಲ್ ಸಿನಿಮಾ ನೋಡ್ತೀವಿ ಕೊನೆ ತನಕ. ಸೊ ಆ ಕ್ಯೂರಿಯಾಸಿಟಿ 2 ಗಂಟೆ 10 ನಿಮಿಷ ಸಾಂಗು ಫೈಟು ಇಲ್ಲದೆ ಆ ಕಥೆ ಕೂರಿಸ್ಕೊಳತ್ತಲ್ಲ ನಮ್ಮನ್ನ. ಸೊ ಅದು ಕ್ರೆಡಿಟ್ ಡೈರೆಕ್ಟರ್ ಕೊಡ್ಬೇಕಂತ. ಕಂಪ್ಲೀಟ್ ಕ್ರೆಡಿಟ್ ಡೈರೆಕ್ಟರ್ಗೆ. ಆಮೇಲೆ ನಾ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇನೆ. ಭಾಳಷ್ಟು ಕಡೆ ಹೇಳಿದ್ದೀನಿ, ಅವ್ರು ಬಂದು ನಂಗೆ ಕತೆ ಹೇಳಿಲ್ಲ, ಆ್ಯನಿಮೇಷನ್ ತೋರಿಸಿದ್ದು ಸಿನಿಮಾ. ಸೊ ಆ್ಯನಿಮೇಷನ್ 1.5 hours ಮಾಡಿದಾಗ ನಾನು ನೋಡಿದಾಗ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಯಾಕೆಂದರೆ ನಾನೇ ಅದನ್ನು ಫಸ್ಟ್ ನೋಡಿದ್ದು, ಅಂದರೆ ಆರ್ಟಿಸ್ಟ್ಗಳಲ್ಲಿ, ಅಷ್ಟು ಜನ ಆರ್ಟಿಸ್ಟ್ಗಳಲ್ಲಿ. ಸೊ ನಾನೇ ಅಷ್ಟು ಇಂಟ್ರೆಸ್ಟಿಂಗ್ ಆ್ಯನಿಮೇಷನ್ ನೋಡಿದಾಗ ಎಲ್ಲೋ ಒಂದು ಕಡೆ ಅನಿಸ್ತು, ಬರೀ ಒಂದು ಆ್ಯನಿಮೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಇನ್ನು ಸಿನಿಮಾ ಇನ್ನೆಷ್ಟು ಚೆನ್ನಾಗಿ ಬರ್ಬೋದು ಅಂತ ನನಗೆ ಅನಿಸಿದ್ದು ಅಲ್ಲೇ. ಅದೇ ಈ ಸಿನಿಮಾ ಮಾಡೋದಕ್ಕೆ ನನಗೆ ಕಾರಣ ಆಗಿದ್ದು. ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನಿಮ್ಮನ್ನು ನೋಡಿದೀವಿ ಬಹಳಷ್ಟು ಸಲ, ಬಟ್ ಎವ್ರಿ ಟೈಮ್ ಪೊಲೀಸ್ ಯೂನಿಫಾರ್ಮ್ ನೀವು ಹಾಕೊಂಡಾಗ್ಲೂ ನೀವು ಅದನ್ನ ಕ್ಯಾರಿ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ. ಅದು ತುಂಬಾ ಒಳ್ಳೆ ವಿಷಯ. ಅಂದ್ರೆ ಅಷ್ಟೇ ಫಿಟ್ ಆಗಿರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಎವ್ರಿ ಟೈಮ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಾಗ ನಿಮ್ಗೆ ಹೆಂಗಿರುತ್ತೆ ಆ ಫೀಲ್ ಯೂನಿಫಾರ್ಮ್ ಹಾಕಿದಾಗ? ನನಗೆಲ್ಲೋ ಒಂದು ಕಡೆ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಭಾಳ ಹಿಂದೆ ಒಂದು ಆಸೆ ಇತ್ತು. ಬಟ್ ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಿದಾಗ ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಕರ್ನಾಟಕದ ಪೊಲೀಸ್ ಅಫಿಷಿಯಲ್ಸು, ನಮ್ಮ ಆಫೀಸರ್ಸ್ ಏನಿದ್ದಾರೆ, ಭಾಳಷ್ಟು ಕೇಸ್ಗಳನ್ನ ಸಾಲ್ವ್ ಮಾಡಿದವಂಥವ್ರು, ಮಾಡೋಕ್ಕೆ ಆಗದೆ ಇರೋವಂಥ ಕೇಸ್ಗಳನ್ನ ಸಾಲ್ವ್ ಮಾಡಿರೋವಂಥ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕ ಡಿಪಾರ್ಟ್ಮೆಂಟ್. ಸೊ ಒಂದು ಹೆಮ್ಮೆಯ ಯೂನಿಫಾರ್ಮ್ನ ನಾವು ಹಾಕ್ಕೊಂಡಾಗ ನಮಗೂ ಒಂದು ಹೆಮ್ಮೆ ಅನಿಸುತ್ತೆ. ಸೊ ನನಗೆ ಆದಷ್ಟು ಇನ್ನೂ ಮುಂಚೆ ಎಲ್ಲ ಅಂಡರ್ವರ್ಲ್ಡ್ ಸಿನಿಮಾಗಳು ಬರ್ತಾಯಿತ್ತು, ಇವಾಗೆಲ್ಲ ಪೊಲೀಸ್ ಆಫೀಸರ್ ಸಿನಿಮಾಗಳು ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಪೊಲೀಸ್ ಆಫೀಸರ್ ಆಗೋದು ಬೆಟ್ರು, ಅಂಡರ್ವರ್ಲ್ಡ್ ಗ್ಯಾಂಗ್ಸ್ಟರ್ ಆಗೋ ಬದಲು ಪೊಲೀಸ್ ಆಫೀಸರ್ ಆಗೋದು ಬೆಟ್ರು. ಆ್ಯಂಡ್ ಅದು ಎಲ್ರಿಗೂ ಕ್ಯಾರಿ ಮಾಡೋಕ್ಕಾಗಲ್ಲ, ಆ್ಯಂಡ್ ಎಲ್ರಿಗೂ ಸೂಟ್ ಆಗಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವ್ರು ಅಷ್ಟೇ ಆ ಒಂದು ಯೂನಿಫಾರ್ಮ್ ಹಾಕಿ ಕ್ಯಾರಿ ಮಾಡೋದಕ್ಕೆ ಸಾಧ್ಯ, ಅದರಲ್ಲಿ ನೀವು ಒಬ್ರು. ಓಕೆ. ಆ್ಯಂಡ್ ಈ ಸಿನಿಮಾದ ಇನ್ನೊಬ್ರು ಹೀರೋ ಅಂದರೆ ಸಾಧು ಸರ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಆ ಸಿನಿಮಾ ಹಿಡ್ದಿಡೋದೇ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊನೆ ತನಕ. ಆ್ಯಂಡ್ ನಿಮ್ಮ ಒಂದಷ್ಟು ಸೀಕ್ವೆನ್ಸ್ ಸೀನ್ ಬಂದಾಗಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಅದೆಲ್ಲ ಬೇರೆ ಥರದ ಫೀಲ್ ಕೊಡುತ್ತೆ. ಸೊ ಸಾಧು ಸರ್ ಆಲ್ರೆಡಿ ವರ್ಕ್ ಮಾಡಿದ್ದೀರಾ ನೀವು, ಅವರ ಮ್ಯೂಸಿಕ್ ಈ ಸಿನಿಮಾಗೆ ಎಷ್ಟು ಪ್ಲಸ್ ಆಯಿತು ಅನಿಸ್ತು? ನಾನು ಹೇಳೋದೇನು ಅಂದರೆ, ಅರ್ಧ ಸಿನಿಮಾ 50% ಆಫ್ ದ ಸಿನಿಮಾ ಹೀರೋ ಸಾಧು ಕೋಕಿಲಾನ್, ಇನ್ 50% ರೆಸ್ಟ್ ಆಫ್ ದ ಕಾಸ್ಟ್ ಆ್ಯಂಡ್ ಕ್ರೂ. ಏಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಆ ಸಿನಿಮಾನ ನಾವೇನು ಶೂಟ್ ಮಾಡಿದ್ದೀವಿ ಅಥವಾ ಕತೆ ಇಟ್ಕೊಂಡಿದ್ದೀವಿ, ಆ ಕತೆನ ನಾವು ಹೇಗೆ ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು ಇನ್ ಅ ವೆರಿ ಪವರ್ಫುಲ್ ವೇ ಅಂದರೆ ಅದಕ್ಕೆ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ಸೊ ನಾನು ಕಿಶೋರ್ ಅವ್ರ ಹತ್ರ ಹೇಳಿದ್ದೇನೆಂದರೆ, ಸರ್ ದಯವಿಟ್ಟು ಈ ಸಿನಿಮಾನ ಸಾಧು ಕೋಕಿಲ ಅವ್ರಿಗೆ ಕೊಡಿ ಮ್ಯೂಸಿಕ್ ಮಾಡೋಕ್ಕೆ.
ಯಾಕೆಂದ್ರೆ ಅವ್ರು ಮಾಡಿದ್ರೇ ಈ ಸಿನಿಮಾಗೆ ಇನ್ನೊಂದು ಹಂತಕ್ಕೆ ಅದು ಚೆನ್ನಾಗಿ ಹೋಗೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಅಂತ ಹೇಳಿದ್ಮೇಲೆ ಅವ್ರಿಗೂ ಅದೇ ಹೌದು ಅನಿಸ್ತು. ಆಮೇಲೆ ಸಾಧು ಅವ್ರ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು, ಸರ್ ನಾನು ಇಲ್ಲಿವರೆಗೂ ಹಾರರ್ ಸಿನಿಮಾ ಮಾಡಿಲ್ಲ, ಸೊ ನನಗೂ ಒಂದು ಚಾಲೆಂಜ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸೆಂಟಿಮೆಂಟಲ್, ಹಾರರ್ ಇದ್ರೂ ಅಂಡರ್ ಕರೆಂಟ್ ಸೆಂಟಿಮೆಂಟಲ್ ಸಿನಿಮಾ. ಸೊ ಹಾಗೆ ಅವರು ಒಂದು ಚಾಲೆಂಜ್ ಆಗಿ ತೊಗೊಂಡು ಇವತ್ತು ಪ್ರತಿಯೊಬ್ಬರು ಸಿನಿಮಾ ನೋಡಿದವರೆಲ್ಲ ನಮಗೆ ಅಂದರೆ ನಮ್ಮ ಸಿನಿಮಾ ಕತೆ ಆ್ಯಕ್ಟಿಂಗು ಎಷ್ಟು ಪ್ರಶಂಸೆ ಕೊಡ್ತಾ ಇದ್ದಾರೋ ಅಷ್ಟೇ ಈಕ್ವಲ್ ಆಗಿ ಮ್ಯೂಸಿಕ್ಗೂ ಕೊಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಸಾಧು ಇಸ್ ದ ಮೇನ್ ಹೀರೋ ಆಫ್ ದ ಫಿಲ್ಮ್. ಅಂಡ್ ಯೂಶಲಿ ಥಿಯೇಟರ್ ಅಲ್ಲಿ ಸಿನಿಮಾ ಮುಗೀತಿದೆ ಅಂತಿದ್ದಂಗೆ ಎದ್ದು ಹೋಗಕ್ ಶುರು ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಒಂದು ಸಾಂಗ್ ಇದೆ ಅಂಡ್ ಕೂತ್ಕೊಂಡು ಆ ಸಾಂಗ್ ಅನ್ನು ನೋಡಿ ಎದ್ದು ಹೋಗ್ತಾರೆ. ಮಧ್ಯದಲ್ಲೇ ಯಾರು ಎದ್ದು ಹೋಗ್ತಾ ಇಲ್ಲ. ಅದೊಂದು ಹೇಳ್ಬೇಕು ಅಂತಿದ್ದೆ ನಾನು, ಕರೆಕ್ಟ್ ನೀವು ಹೇಳಿದ್ದು. ಯಾಕೆಂದ್ರೆ ಯೂಶುವಲ್ ಆಗಿ ಸಸ್ಪೆನ್ಸ್ ಗೊತ್ತಾಗೋಯ್ತು, ಸಿನಿಮಾ ಮುಗ್ದೋಯ್ತು ಅಂದ್ಮೇಲೆ ಜನ ಎದ್ಬಿಟ್ಟು ಥಿಯೇಟರ್ ಹೊರಟೋಗ್ತಾರೆ. ಬಟ್ ನೀವು ಹೇಳಿದ್ದು ಕರೆಕ್ಟ್. ಈ ಸಾಂಗ್ ಲಾಸ್ಟ್ ಅಲ್ಲಿ ಏನ್ ಪ್ಲೇ ಮಾಡ್ತೀವಲ್ಲ ಆ ಸಾಂಗ್ನ ಕೂತ್ಕೊಂಡು ಆ ಸಾಂಗ್ ಮುಗಿದ್ಮೇಲೆ ಎದ್ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿಗೆ ನಮ್ಗೇನು ಖುಷಿ ಏನಂದ್ರೆ ಜನ ಅದನ್ನ ಅಷ್ಟು ಅಪ್ರಿಷಿಯೇಟ್ ಮಾಡಿರೋದು ಸಿನಿಮಾ ಎಲ್ಲೋ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅಂಡ್ ಸಿನಿಮಾದಲ್ಲಿ ಎಲ್ಲರೂ ತುಂಬಾ ಸೆಟಲ್ ಆಗಿ ಆಕ್ಟ್ ಮಾಡಿದ್ದಾರೆ. ನೀವು ಸೇರಿ ಆ ಪಾತ್ರಕ್ಕೆ ಏನು ಬೇಕು ಅದೇ, ಏನೋ ಒಂದು ಅಬ್ಬರ ಹೀರೋಯಿಸಮ್ ಆ ಥರದ್ದೆಲ್ಲ ಏನೂ ಇಲ್ಲ. ನೀವಾಗ್ಲಿ ರಂಜನಿ ರಾಘವನ್ ಆಗ್ಲಿ, ಶಿವಮಣಿ ಸರ್ ಆಗ್ಲಿ, ಅಂಡ್ ಅವ್ರ ಸ್ಟೈಲ್ ಲುಕ್ಕೇ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಸೊ ಎಲ್ಲರೂ ತುಂಬಾ ಸೆಟಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಇದು ನಿಮ್ಗೆ ಹೊಸದು ಅನ್ಸ್ತಾ? ನಿಮ್ಮಲ್ಲಿ ಫ್ರಸ್ಟ್ರೇಷನ್ ಕಾಣಿಸುತ್ತೆ, ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಆ ಲವ್ ಎಮೋಷನ್ ಕೂಡ ಕಾಣಿಸುತ್ತೆ. ಸೊ ಏನಕ್ಕೆ ಎಲ್ಲರೂ ಸಟಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಯಾರಿಗೂ ಫಸ್ಟ್ ಆಫ್ ಆಲ್ ಆ ಥರ ಓವರ್ ದ ಟಾಪ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಯಾರಿಗೂ ಆ ಥರ ಕ್ಯಾರೆಕ್ಟರ್ಸ್ ಇಲ್ಲ ಫಸ್ಟ್ ಆಫ್ ಆಲ್. ಸೆಕೆಂಡ್ಲಿ ಏನಂದ್ರೆ ಎಲ್ಲರೂ ಆ ಥರ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ನಿಮ್ಗೆ ಯಾರ ಮೇಲೂ ಡೌಟ್ ಹೋಗಲ್ಲ. ಸೊ ಅದು ಬೇಸಿಕ್ಲಿ ನಮ್ಮ ಪ್ಲಾನ್ ಸಿನಿಮಾದಲ್ಲಿ. ನೀವೇ ನೋಡ್ದಂಗೆ ಈಗ ನಿಮ್ ಸಿನಿಮಾ ನೋಡಿದೀರಾ, ನೀವು ಗೆಸ್ ಮಾಡಿದ್ರ ಲಾಸ್ಟ್ ಅಲ್ಲಿ ಯಾರು ಅಂತ? ಅದೇ ಹೈಲೈಟ್ ಸಿನಿಮಾಗೆ. ಯಾಕೆಂದ್ರೆ ಯಾರು ಗೆಸ್ ಮಾಡಕ್ ಆಗದೇ ಇಲ್ಲ ಕೊನೆವರೆಗೂ. ಸೊ ಕೊನೆಗೆ ನಾವು ಯಾವಾಗ ಸಸ್ಪೆನ್ಸ್ ಓಪನ್ ಮಾಡ್ತೀವೋ ಅದು ಜನಕ್ಕೆ ಇಷ್ಟ ಆಗಿದ್ದು. ಯೂಶುವಲ್ ಆಗಿ ಏನಾಗುತ್ತೆ, ಸಸ್ಪೆನ್ಸ್ ಸಿನಿಮಾ ಅಂದ ತಕ್ಷಣ ನಾವು ಇವರೇ ಇರಬೇಕು ಅಂತ ನಾವು ಯೋಚನೆ ಮಾಡೋದು ಸಹಜ. ಬಟ್ ಈ ಸಿನಿಮಾದಲ್ಲಿ ನೀವು ಅನ್ಕೋಬಹುದು ಇವ್ರು, ಬಟ್ ಯಾರು ಆ್ಯಕ್ಚುಲಿ ನಾವು ಸಸ್ಪೆನ್ಸ್ ಯಾರು ಅಂತ ಓಪನ್ ಮಾಡ್ತೀವಲ್ಲ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅದು ಈ ಸಿನಿಮಾಗೆ ಪ್ಲಸ್ ಆಗಿದೆ. ಅಂಡ್ ರಂಜನಿ ರಾಘವನ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಮಾತಾಡ್ತಿದ್ದಾರೆ. ಸೊ ನಿಮ್ಗೆ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಅನ್ಸುತ್ತೆ? ರಂಜನಿ ಅಂದರೆ ಫಸ್ಟ್ ಟೈಮ್ ನಾನು ಒಬ್ಬ ಮ್ಯಾರಿಡ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ದು ಆ್ಯಸ್ ಅ ವೈಫ್, ಅದು ಪ್ರೆಗ್ನೆಂಟ್ ವೈಫ್ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಯಾಕೆಂದರೆ ಅವರ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆಮೇಲೆ ಆಮೇಲೆ ಪ್ರತಿ ಹೆಜ್ಜೆಗೂ ಅವರೊಂದು ಗರ್ಭಿಣಿ ಅನ್ನೋದನ್ನು ಅವ್ರು ಮರಿಬಾರ್ದು. ಕೆಲವ್ರು ಏನಾಗ್ತಾರೆ, ಒಂದ್ಸರಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಮರ್ತೋಗ್ಬಿಡ್ತೀವಿ ನಾವು. ಅದನ್ನು ಅವ್ರು ತುಂಬ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದುವರೆಗೂ ಇಂಡಸ್ಟ್ರಿಯಲ್ಲಿ ಹಾರರ್ ಥ್ರಿಲ್ಲರ್ ಸಬ್ಜೆಕ್ಟ್ ಎಲ್ಲವೂ ಬಂದಿಲ್ಲ ಅಂತ ಏನಿಲ್ಲ. ಬಟ್ ಇದು ಕತೆ ತುಂಬಾ ಹೊಸದಾಗಿದೆ, ಸ್ಟೋರಿ ಲೈನ್ ಹೊಸದಾಗಿದೆ, ಅದಕ್ಕೆ ಜನಕ್ಕೆ ತುಂಬಾ ಇಷ್ಟ ಆಯ್ತು ಅಂತ. ಅವರು ತುಂಬಾ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ನೋಡಿದ್ದಾರೆ. ಬಟ್ ಯಾಕೆ ಕಾಂಗರೋ ಇಷ್ಟ ಆಯ್ತು ಅಂತಂದ್ರೆ ಹೊಸದಾಗಿದೆ ಕಥೆ ಅನ್ನೋದು, ಅದು ಒಪ್ಕೊಂತೀರಾ? ನಾ ಹೇಳ್ದಂಗೆ ಎಲ್ಲಾ ತರ ಜಾನರ್ಸ್ ಅಲ್ಲೂ ಸಸ್ಪೆನ್ಸ್ ಹಾರರ್ ಬಂದೇ ಬರುತ್ತೆ. ಈ ನಮ್ಮ ಸಿನಿಮಾಲಿ ಏನಂದ್ರೆ ವಿ ಹ್ಯಾವ್ ಗಿವನ್ ಅ ಮೆಸೇಜ್ ಇನ್ ದಿ ಎಂಡ್. ಆ ಮೆಸೇಜ್ ಇದೆಯಲ್ಲ ಅದು ಹೆಣ್ಮಕ್ಳಿಗೆ ತುಂಬ ಟಚ್ ಆಗಿದೆ. ಬಿಕಾಸ್ ಇವತ್ತು ನಡೀತಾ ಇರೋವಂಥ ಒಂದು ಕಾನ್ಸೆಪ್ಟ್ ಅದು, ಅಂದರೆ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದು ಕಾನೂನಿದೆ. ಅಂದರೂ ಭಾಳಷ್ಟು ಜನ ಹೆಣ್ಮಕ್ಳು ಅಂತ ಗೊತ್ತಾಗಿದ ತಕ್ಷಣ ಹೋಗಿ ಭ್ರೂಣ ಹತ್ಯೆ ಮಾಡೋದು ಅಥವಾ ಅಬಾರ್ಷನ್ ಮಾಡಿಸೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅನ್ನೋದನ್ನು ನಾವು ನಮ್ಮ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಹೊರಟಿರೋದು. ಸೊ ಇವತ್ತು ಮೊನ್ನೆಗೂ ಯಾವುದೋ ಮಂಡ್ಯದಲ್ಲಿ ಒಂದು ಕೇಸ್ ಆಗಿದೆ. ಸೊ ಈ ಥರ ಇನ್ನೂ ಕೇಸ್ಗಳು ನಡೀತಾ ಇದ್ದಾವೆ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಅನ್ನೋದಕ್ಕೇನೆ ನಾವು ಮೆಸೇಜ್ ಕೊಟ್ಟಿರೋದು ಸಿನಿಮಾದಲ್ಲಿ. ಆ್ಯಂಡ್ ಅದನ್ನ ಒಂದು ಸಸ್ಪೆನ್ಸ್ ರೀತಿನಲ್ಲಿ ಹೇಳಿದ್ದೀವಿ. ಒಂದ್ ಕಡೆ ನಾನು ಆಗ್ಲೇ ಹೇಳ್ದಂಗೆ ಸಾಧು ಸರ್ ಸಿನಿಮಾದ ಒಬ್ಬ ನಾಯಕ ಅಂತ ಅನ್ಸ್ಕೊಂಡ್ರೆ, ಮತ್ತೊಂದ್ ಕಡೆ ಕ್ಯಾಮ್ರಾಮನ್ ಕೂಡ ಮತ್ತೊಬ್ರು ಹೀರೋ ಅಂತ ಅನ್ಸ್ಕೋತಾರೆ. ಸಿನಿಮಾಗ ಅದು ಕೂಡ ತುಂಬಾ ಪ್ಲಸ್ ಆಗಿದೆ. ಕೆಲವೊಂದು ಸೀನ್ಗಳಲ್ಲಿ ಆ ಭಯ ಹುಟ್ಸೋದಾಗಿರ್ಬೋದು, ಕೆಲವೊಂದು ಫ್ರೇಮ್ ಆಗಿರ್ಬೋದು, ಆ್ಯಂಡ್ ಎಂಡಿಂಗ್ ಅಲ್ಲಿ ಆ ಬ್ಲಡ್ ಶೆಡ್ ಅಲ್ಲಿ ಅವರು ರಂಜನಿ ನಡ್ಕೊಂಡು ಹೋಗ್ತಾರಲ್ಲ, ಅದೆಲ್ಲ ತುಂಬಾ ಆ ಥರದ ಸೀನ್ಗಳೆಲ್ಲ ಬಂದಾಗ ಕ್ಯಾಮ್ರಾಮನ್ ನೆನಪಾಗ್ತಾರೆ. ಸೊ ಅವ್ರ ವರ್ಕ್. ಉದಯ್ ಅವರು ನಮ್ಮ ಕರ್ನಾಟಕಕ್ಕೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಅಸೆಟ್ ಅಂತ ಹೇಳ್ಬೋದು. ಬಿಕಾಸ್ ಹಿ ಹಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅವರ ಮೊದಲನೇ ಸಿನಿಮಾ ರಾಘು ಅಂತ ಒಂದು ಪಿಕ್ಚರ್ ನೋಡಿದೆ, ವಿಜಯ ರಾಘವೇಂದ್ರ. ಏನು ಬ್ರಿಲಿಯಂಟ್ ಲೈಟಿಂಗ್ ಮಾಡಿದ್ರು ಅದರಲ್ಲಿ ಅಂದರೆ
ಸೊ ಕಿಶೋರ್ ಅವರು ಅವ್ರನ್ನ ನಮ್ಮ ಸಿನಿಮಾಗೆ ಅವರೇ ಡಿ.ಒ.ಸಿ ಅಂತ ಹೇಳಿದಾಗ ನಾನು ತುಂಬ ಖುಷಿ ಆಗ್ಬಿಟ್ಟೆ. ಯಾಕೆಂದರೆ ನಮ್ಮ ಸಿನಿಮಾಗೆ ಆ ಥರ ಒಂದು ಸಿನಿಮಾಟೋಗ್ರಾಫರ್ ಬೇಕಾಗಿತ್ತು. ಯಾಕೆಂದರೆ ಆ ಥರ ಒಂದು ಸಿನಿಮಾಟೋಗ್ರಫಿ ಮಾಡೋ ಅವಶ್ಯಕತೆ ನಮಗಿತ್ತು ನಮ್ಮ ಸಿನಿಮಾಗೆ. ಸೊ ಇದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ಜನ ನೋಡಿದವರು ಬರೀ ಸಿನಿಮಾ ಕಥೆ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಈಕ್ವಲ್ ಆಗಿ ಕ್ಯಾಮ್ರಾ ವರ್ಕ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಎಡಿಟಿಂಗ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ಟೀಮ್ ವರ್ಕ್. ಸೊ ಒಳ್ಳೆ ಟೆಕ್ನಿಷಿಯನ್ಸ್ ಸೇರಿದಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಕ್ಯಾಂಗ್ರೂ ಇವತ್ತು ಪ್ರೂವ್ ಮಾಡಿದ್ದಾರೆ. ನಂಗೆ ಸುಮ್ಮನೆ ಕುತೂಹಲಕ್ಕೆ ಒಂದು ಪ್ರಶ್ನೆ, ನಿಮ್ಗೇನಾದರೂ ಈ ಥರದ ಎಕ್ಸ್ಪೀರಿಯನ್ಸ್ ಅಂದರೆ ಹಾರರ್ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫಲ್ಲಿ ಏನಾದರೂ ಆಗಿದೆಯಾ? ಇಲ್ಲಮ್ಮ, ಆ ಥರ ಏನೂ ಆಗಿಲ್ಲ. ಒಂದು ಒಳ್ಳೆ ಮುದ್ದಾದ ಮೋಹಿನಿ ಎಲ್ಲರೂ ಸಿಕ್ಕಿದ್ರೆ ಒಂದ್ಸರಿ ಮಾತಾಡ್ಸೋಣ ಅಂತ ನನಗೂ ಆಸೆ. ಸಿಗ್ತಾ ಅಲ್ವೇ? ಓಕೆ, ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಈ ಸಿನಿಮಾದಲ್ಲಿ ಆದಿತ್ಯ ಅವ್ರನ್ನ ನಾವು ಬೇರೆ ಥರ ನೋಡಿದ್ದೀವಿ ಆ್ಯಂಡ್ ಹೊಸ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಒಬ್ಬರು ಹೊಸ ಡೈರೆಕ್ಟರ್ ನಿಮ್ಮ ಹತ್ರ ಬಂದಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೊಸ ಡೈರೆಕ್ಟರ್ ಬಂದಾಗ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೋಡ್ತೀನಿ. ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ, ಕತೆ ಯಾವ ಥರ ಮಾಡ್ಕೊಂಡಿದ್ದಾರೆ, ಅವ್ರು ಇವ್ರ ಕೈಲಿ ಆಗುತ್ತೋ ಆಗಲ್ವೋ ಅನ್ನೋದೇ ಫಸ್ಟ್ ನೋಡೋದು ನಾನು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನಾವು ಭಾಳಷ್ಟು ಸಿನಿಮಾಗಳ ಜೊತೆ ನಾವು ಕಾಂಪೀಟ್ ಮಾಡಬೇಕಾಗಿದೆ. ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳ ಜೊತೆ ನಮ್ಮ ಕನ್ನಡದಲ್ಲೇ ನಾವು ಕಾಂಪಿಟೇಷನ್ ತುಂಬ ಇದೆ. ಸೊ ಒಬ್ಬ ಹೊಸ ನಿರ್ದೇಶಕ ಬಂದಾಗ ನಾನು ಕೇಳ್ಕೊಳ್ಳೋದು ಇಷ್ಟ, ನಿಮಗೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಏನು ಮಾಡಿದ್ದೀರಾ ಅನ್ನೋದನ್ನು ಫಸ್ಟ್ ತಿಳ್ಕೊತೀನಿ. ಆಮೇಲೆ ಕತೆ ಯಾವ ಥರ ಮಾಡಿದಾರೆ ನೋಡ್ತೀನಿ. ಇದನ್ನು ಆತನ ಕೈಲಿ ಕತೆನ ಸ್ಕ್ರೀನ್ ಮೇಲೆ ತರೋದಕ್ಕೆ ಆಗುತ್ತಾ ಅನ್ನೋದು ಸೆಕೆಂಡ್ ಜಜ್ಮೆಂಟ್. ಇದೆಲ್ಲ ನೋಡಿದ್ಮೇಲೆ ಸಿನಿಮಾ ಒಪ್ಕೊಳ್ಳೋದು. ನೀವೇನಾದರೂ ಸಜೆಸ್ಟ್ ಮಾಡ್ತೀರಾ ಅಥವಾ ಸಜೆಷನ್ಸ್ ಕೊಡ್ತೀರಾ ಕತೆ ವಿಚಾರವಾಗಿ ಅಥವಾ ಬೇರೆ ವಿಚಾರವಾಗಿ? ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲಮ್ಮ. ಓಕೆ, ನನಗೆ ಬಂದಿದ್ದರಿಂದ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಏನು ಚೇಂಜಸ್ ಈ ಥರ ಮಾಡಿದ್ರೆ ಆ ಥರ ಏನು ಹೇಳಲ್ವಾ? ನಾನು ಅದನ್ನು ಯಾವತ್ತೂ ಹೇಳಕ್ಕೆ ಹೋಗಲ್ಲ. ಅಂದರೆ ನಾವೊಂದು ಅಡ್ವೈಸ್ ಅಂತ ಕೊಡ್ಬೋದು, ಇದನ್ನೇ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ತನ್ನದೇ ಆದಂಥ ಒಂದು ಕನಸಿರುತ್ತೆ, ತನ್ನ ಸಿನಿಮಾ ಹಿಂಗೆ ಬರಬೇಕು ಅಂತ. ಅದನ್ನು ನಾವು ಹೋಗ್ಬಿಟ್ಟು ಇಲ್ಲ ಇಚ್ಛೆ ಮಾಡ್ಬಿಟ್ಟು ಹಿಂಗೆ ಮಾಡು ಅಂದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಆಗ್ಬೋದು. ನಾನೊಬ್ಬ ನಿರ್ದೇಶಕನ ಮಗ ಆಗಿ ನಾನು ಅದನ್ನು ಮಾಡೋದು ಮಹಾ ತಪ್ಪು. ಸೊ ನನಗಿಷ್ಟ ಆದರೆ, ನಾನು ಕನ್ವಿನ್ಸ್ ಆದರೆ ನಾನು ಮಾಡ್ತೀನಿ. ಬಟ್ ಯಾರಿಗೂ ನಾನು ಇಂಥದ್ದು ನಿಂಗೆ ಚೇಂಜ್ ಮಾಡಿ ಅಂತ ನಾನು ಹೇಳೋದು. ಇವತ್ತಿಗೂ ನಿಮ್ಮ ಹತ್ರ ಕಥೆ ಬಂದಾಗ ನೀವೇನಾದರೂ ಡಿಸ್ಕಷನ್ ಮಾಡ್ತೀರಾ ಮನೇಲಿ? ಅಂದರೆ ಸಬ್ಜೆಕ್ಟ್ ಬಗ್ಗೆ, ಕತೆ ಬಗ್ಗೆ ತಂದೆ ಹತ್ರ ಆ ಥರದ್ದು, ಅಥವಾ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದ್ಮೇಲೆ ಏನಾದರೂ ಒಂದು ಡಿಸ್ಕಷನ್ ಅಥವಾ ಇಲ್ಲ, ಅದೇನಂದರೆ ಒಂದೊಂದ್ಸರಿ ಸಿನಿಮಾ ಓಡದೇದಾಗ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ಏನಕ್ಕೆ ಈ ಸಿನಿಮಾ ಹೋಗಲಿಲ್ಲ ಅಂತ. ಸೊ ಆ ಥರ ತಪ್ಪುಗಳನ್ನ ಮುಂದೆ ಮಾಡಬಾರ್ದು ಅಂತ. ಬಟ್ ಸಕ್ಸಸ್ ಆದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಕ್ಯಾಂಗರೂ ಬಗ್ಗೆ ಇಟ್ಸ್ ಅ ಸಕ್ಸಸ್ಫುಲ್ ಫಿಲ್ಮ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ ಇವಾಗ. ನಾನು ಕೇಳ್ಪಟ್ಟೆ ಸಿನಿಮಾ ನೋಡಿ ನೀವು ಸ್ವಲ್ಪ ಎಮೋಷ್ನಲ್ ಆದ್ರು ಸಿನಿಮಾ ನೋಡುವಾಗ ಅಂತ, ಹೌದಾ? ಹೌದು, ನಾನು ಫಸ್ಟ್ ಕಾಪಿ ನೋಡಿದಾಗ ಎಂಥವ್ರಿಗೆ ಆದರೂ ಎಮೋಷನ್ಸ್ ಇರೋವಂಥ ವ್ಯಕ್ತಿ ಆದರೆ ಈ ಸಿನಿಮಾ ನೋಡಿದಾಗ ಕಣ್ಣಲ್ಲಿ ಒಂದು ಹನಿ ಅಂತೂ ಬರೋದು ಗ್ಯಾರಂಟಿ. ಸೊ ಎಲ್ರಿಗೂ ಐ ಆಮ್ ಅ ವೆರಿ ಎಮೋಷ್ನಲ್ ಪರ್ಸನ್. ನನಗೆ ಎಲ್ಲೂ ಗ್ಯಾರಂಟಿ ನನಗೆ ಟಚ್ ಆಗುತ್ತೆ. ಸೊ ನನಗೂ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಆಗಿದೆ, ಬಟ್ ಬಿಕ್ಕಿ ಆಳೋಂಥ ಲೆವೆಲ್ಗಲ್ಲ. ಬಟ್ ಇಟ್ ಟಚಸ್. ಯಾಕೆಂದರೆ ಭಾಳಷ್ಟು ಜನ ನನಗೆ ಹೆಣ್ಮಕ್ಳು ಬಂದು ಹೇಳಿದ್ದೇನು ಅಂದರೆ, ಸರ್ ಲಾಸ್ಟಲ್ಲಿ ಆ ಸೀನ್ ಇದೆಯಲ್ಲ ಸರ್, ನೀವು ಅಳೋದು ನೋಡಿ ನಮಗೂ ಅಳೋದು ಬಂದ್ಬಿಡ್ತು. ಇಟ್ ಈಸ್ ಕಾಂಪ್ಲಿಮೆಂಟ್. ಅದು ಹೆಣ್ಮಕ್ಳು ಆ ಥರ ಹೇಳಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಕೆಲವ್ರು ಹೇಳ್ತಾರೆ ಆಪ್ತ ಮಿತ್ರ ಥರ ಇದೆ ಸರ್ ಸಿನಿಮಾ ಅಂತ. ಫಸ್ಟ್ ಡೇ ನಾನು ತ್ರಿವೇಣಿಗೆ ಹೋದಾಗ ಮೋಸ್ಟ್ ಆಫ್ ದಮ್ ಹೇಳಿದ್ದು ಅದೇನೆ, ಸರ್ ಸ್ವಲ್ಪ ಆಪ್ತ ಮಿತ್ರ ಥರ ಸಿನಿಮಾ ಅಂತ ಹೇಳಿದ್ರು. ನಾನು ಯಾವ ಆ್ಯಂಗಲಲ್ಲಿ ಆಪ್ತ ಮಿತ್ರ ಥರ ಇದೆ ಅಂತ ಯೋಚನೆ ಮಾಡಿದಾಗ ಎಲ್ಲೋ ಒಂಚೂರು ಹೋಲಿಕೆ ಇತ್ತು, ಭಾಳ ಚಿಕ್ಕದಾಗಿ ಹೋಲಿಕೆ ಇತ್ತು. ಬಟ್ ಇವತ್ತು ನೋಡಿ ಆಪ್ತ ಮಿತ್ರ ಅಷ್ಟು ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ನಮ್ಮ ಇಂಡಸ್ಟ್ರಿಗೆ. 1 ವರ್ಷ ಓಡಿದಂಥ ಸಿನಿಮಾ. ನಮಗೆ 1 ವರ್ಷ ಬೇಡ, ಅಂದರೆ ಕಾಲ್ ಭಾಗ ಓಡ್ಬಿಟ್ರೆ ಸಾಕು ನಮ್ಮ ಸಿನಿಮಾ. ನೀವು ಅವಾಗಲೇ ಮಾತಾಡ್ತಿದ್ವಲ್ಲ, ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ 3ನೇ ದಿನಕ್ಕೆ ಸಿನಿಮಾದ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. 1ನೇ ದಿನಕ್ಕೆ ಒಂದು ಶೋ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಇದು ಇರುತ್ತಾ ಹೋಗುತ್ತಾ ಏನು ಅಂತ. ಇಂಥ ಸಿಚುವೇಶನ್ ಅಲ್ಲಿ ಕಾಂಗರೂ ಸಿನಿಮಾ ಇಷ್ಟು ಚೆನ್ನಾಗಿ ಹೋಗ್ತಾ ಇರೋದು, ಏನು ಅದನ್ನ ಹೇಗೆ ತಗೋತೀರಾ ನೀವು ಅಂತ? ಮೇಡಮ್, ನನಗೆ ಸಕ್ಸಸ್ಸು ಫೇಲ್ಯೂರ್ ಇಸ್ ಈಕ್ವಲ್. ಫೇಲ್ಯೂರ್ ಆದರೆ ಬೆಟರ್ ಸಿನಿಮಾಗಳು ಮಾಡ್ತೀವಿ, ಸಕ್ಸಸ್ ಆದರೆ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತೀವಿ. ನಾನು ಯಾವತ್ತೂ ಸಕ್ಸಸ್ನ ಫೇಲ್ಯೂರ್ನ ತಲೆಗೆ ತೊಗೊಂಡವನು ಅಲ್ವೇ ಇಲ್ಲ. ಇವತ್ತು 2ನೇ ವಾರದಲ್ಲಿ ಸಿನಿಮಾ ಹೌಸ್ಫುಲ್ ಓಡ್ತಾ ಇದೆ ಅಂದರೆ ಅದು ಅಂದರೆ ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗಿದೆ, ಅದಕ್ಕೆ ಸಿನಿಮಾ ಹೌಸ್ಫುಲ್ ಹೋಗ್ತಾ ಇದೆ. ಇಲ್ಲ 2ನೇ ದಿನಕ್ಕೇ ತೆಗೆದು ಬಿಸಾಕ್ಬಿಟ್ರು ಪಿಕ್ಚರ್ನ. ಸೊ ಇವತ್ತಿಗೂ ಸೆಕೆಂಡ್ ವೀಕ್, ಇವತ್ತು ಫ್ರೈಡೇ, ಇವತ್ತಿಂದ ಸೆಕೆಂಡ್ ವೀಕ್ ಕಾಲಿಡ್ತಾ ಇದೆ ಸಿನಿಮಾ ಅಂದರೆ, ಇವತ್ತಿಗೂ ಕಲೆಕ್ಷನ್ ಸ್ಟ್ರಾಂಗ್ ಆಗಿದೆ ಅಂದರೆ
ಇಟ್ ಇಸ್ ಬಿಕಾಸ್ ಇಟ್ಸ್ ಪೀಪಲ್ ಹವ್ ಲವ್ ದ ಸಿನಿಮಾ. ನೀವು 20 ಇಯರ್ಸ್ ಆಗಿದೆ ಆಸ್ ಆಕ್ಟರ್ ಇಂಡಸ್ಟ್ರಿಗೆ ಬಂದು, ಇವತ್ತಿಗೂ ನೀವು ಸಿನಿಮಾಗಳನ್ನ ಮಾಡ್ತಿದ್ದೀರಾ, ಜನ ನಿಮ್ಮನ್ನ ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡ್ತಿದ್ದಾರೆ, ಇವತ್ತಿಗೂ ನೀವು ಸಕ್ಸಸ್ ನೋಡ್ತಿದ್ದೀರಾ ಅಂತ ಅಂದ್ರೆ ಆಫ್ಟರ್ 20 ಇಯರ್ಸ್ ಇವತ್ತು ಆದಿತ್ಯ ಅವರು ಈ ಮಟ್ಟಕ್ಕೆ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನಿಮಗೆ ಏನ್ ಅನ್ಸುತ್ತೆ? ನಿಮ್ ಪ್ಲಸ್ ಏನು ಅಂತ? ಯಾಕೆ ಅಂತಂದ್ರೆ ಬಹಳಷ್ಟು ಜನ ಹೀರೋಸ್ ಬರ್ತಾರೆ, ಅವ್ರದ್ದು ಒಂದಷ್ಟು ಟೈಮ್ ಇರುತ್ತೆ, ಹೋಗ್ತಾರೆ, ಮತ್ತೆ ಹೊಸಬ್ರು ಬರ್ತಿರ್ತಾರೆ, ಈ ತರ ಆಗ್ತಾನೆ ಇರುತ್ತೆ. ಬಟ್ ಒಬ್ರು ಹೀರೋ ಇಷ್ಟು ವರ್ಷಗಳ ಕಾಲ ಅದೇ ತರ ಉಳ್ಕೊಳ್ಳೋದಿದೆಯಲ್ಲ, ಹೆಂಗ್ ಸಾಧ್ಯ ಅಂತ? ಏನ್ ಆದಿತ್ಯ ಅವ್ರ ಪ್ಲಸ್ ಇಷ್ಟು ವರ್ಷನೂ ಹೀಗೆ ಉಳ್ಕೊಂಡು ಸಕ್ಸಸ್ ನೋಡ್ತಿದಾರಲ್ಲ, ಇವತ್ತಿಗೂ ಸಿನಿಮಾ ಮಾಡ್ಕೊಂಡು, ಹೇಗೆ ಅಂತ? ಅದಕ್ಕೆಲ್ಲ ಕಾರಣ ಅಭಿಮಾನಿಗಳಮ್ಮ, ಜನ, ಪ್ರೇಕ್ಷಕರು, ನಮ್ಮ ಕರ್ನಾಟಕದ ಕಲಾಭಿಮಾನಿಗಳು. ಅವ್ರು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿರೋದು. ಅವ್ರು ನಡ್ಸ್ಕೊಂಡ್ ಬಂದಿರಲಿಲ್ಲ ಅಂದ್ರೆ ಯಾವಾಗಲೂ ನನ್ನ ಕೆರಿಯರ್ ಮುಗ್ದೋಗಿರೋದು. ಇವತ್ತಿಗೂ ನನ್ನ ಸಿನಿಮಾ ಬರ್ತಾ ಇದೆ, ಇವತ್ತಿಗೂ ನನ್ನ ಸಿನಿಮಾ ಸಕ್ಸಸ್ ಆಗ್ತಾ ಇದೆ. ಇನ್ನೂ 3-4 ಸಿನಿಮಾ ಲೈನಲ್ಲಿದೆ ರಿಲೀಸ್ಗೆ. ಅದು ಬಿಟ್ಟು ಇನ್ನು 2 ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ನಮ್ಮ ಆಡಿಯನ್ಸ್ ಅಷ್ಟೇ. ನಮ್ಮ ಕರ್ನಾಟಕದ ಜನತೆ ಕೊಟ್ಟಿರೋ ಭಿಕ್ಷೆ ನಮ್ಗದು. ಇವತ್ತುವರೆಗೂ ನಾವು ಆಯಿತು ನಿಮ್ಮನ್ನು ಇನ್ನೂ ನಮ್ಮ ಸ್ಕ್ರೀನಲ್ಲಿ ನೋಡೋಕೆ ಇಷ್ಟ ಅಂತ ಅವರು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇರೋದು ನಮಗೆ. ಅವ್ರು ಇಷ್ಟಪಟ್ಟಿರಲಿಲ್ಲ ಅಂದರೆ ಯಾವಾಗಲೂ ನನ್ನ ಕೆರಿಯರ್ ಫಿನಿಶ್ ಆಗೋಗಿರೋದು. ನಾ ಇಷ್ಟೊಂದು ಸಿನಿಮಾ ಇಂಡಸ್ಟ್ರಿಲಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಇಲ್ಲಿವರೆಗೂ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣಕರ್ತರು ಅವರು, ಅಭಿಮಾನಿಗಳು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಅಭಿಮಾನಿ ದೇವರುಗಳು ಅಂತ ಅವ್ರು ಹೇಳ್ತಿದ್ರಲ್ಲ, ಅವ್ರು ಆ ದೇವರಿದ್ರೇ ನಾವು ಇರೋಕ್ಕೆ ಸಾಧ್ಯ. ಇಲ್ಲರೇ ನಮಗೆ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಬೆಳ್ಕೊಂಡು ಇಷ್ಟು ವರ್ಷ ಸಿನಿಮಾಗಳು ಮಾಡಿಕೊಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಕಾಂಗರೋ ಸಕ್ಸಸ್ ಖುಷಿಯಲ್ಲಿದ್ದೀರಾ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನೋ ಒಂದು ಕುತೂಹಲ, ಎಕ್ಸ್ಪೆಕ್ಟೇಷನ್ ಎರಡೂ ಇರುತ್ತೆ. ಸೊ ವಾಟ್ ನೆಕ್ಸ್ಟ್ ಟೆರರ್ ಬರುತ್ತೆ. ಔಟ್ ಅಂಡ್ ಔಟ್ ಆ್ಯಕ್ಷನ್, ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಹೀರೋಯಿಸಮ್ಮು, ಸಾಂಗ್ಸು, 5 ಫೈಟು, ಎಮೋಷನ್ಸು. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಜನ ಆ್ಯಕ್ಟರ್ಸು, ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಎಲ್ಲರೂ ಆ ಸಿನಿಮಾಲಿದ್ದಾರೆ. ಟೆರರಲ್ಲಿ ಅಂದರೆ ಎಲ್ಲ ಟೆರರ್ ಆ್ಯಕ್ಟರ್ಗಳೇ ಇದ್ದಾರೆ ಆ ಸಿನಿಮಾಲಿ. ನಮ್ಮ ಕಿಟ್ಟಿ ಇರ್ಬೋದು, ಕಿಟ್ಟಿ ನೆಗೆಟಿವ್ ಪಾತ್ರ ಸಿನಿಮಾದಲ್ಲಿ. ಶರತ್ ಲೋಹಿತಾಶ್ವ, ದೇವರಾಜ್ ಅವರು, ಶಶಿಕುಮಾರ್ ಅವರು, ಶೋಭರಾಜು, ಆಮೇಲೆ ನಮ್ಮ ಕೋಟೆ ಪ್ರಭಾಕರ್, ಆಮೇಲೆ ಧರ್ಮ ಅವರು. ನೀವು ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಜನ ಬೇಕೋ ಅಷ್ಟು ಜನ ಇದ್ದಾರೆ ಆ ಸಿನಿಮಾಲಿ. ಇಟ್ಸ್ ಅನ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ. ಅಂದರೆ ಫುಲ್ ಆಫ್ ಆ್ಯಕ್ಷನ್, ಕಮರ್ಷಿಯಲ್. ಇದು ಕಂಪ್ಲೀಟ್ ಆಗಿ ಮಾಸ್ ಆಡಿಯನ್ಸ್. ಇದೇ ವರ್ಷ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದಷ್ಟು ಬೇಗ ತೆರೆಗೆ ತರ್ತೀವಿ, ಯಾಕೆಂದರೆ ಈ ಸಕ್ಸಸ್ ಗುಂಗಲ್ಲೇ ಅದು ಬಂದ್ಬಿಡ್ಲಿ ಅಂತ. ಬಟ್ ಇಲ್ಲ, ಇನ್ನೂ ಟೈಮ್ ಆಗುತ್ತೆ, ಯಾಕೆಂದರೆ ಇನ್ನೂ 2 ಸಾಂಗ್ ಶೂಟ್ ಮಾಡ್ಬೇಕು. ಅದಕ್ಕೆ ಟಾಕಿ ಮುಗಿದೋಗಿದೆ, ನಾಳಿದ್ದು ಡಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಸಿನಿಮಾ ಟಾಕಿ ಪೋರ್ಷನ್ ಮುಗಿದೋಯ್ತು, 2 ಸಾಂಗ್ ಶೂಟ್ ಮಾಡ್ಬೇಕು. ಅದು ಯಾವಾಗ ಬೇಕಾದ್ರೆ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು, ಬಟ್ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ನೀವು ಯಾವಾಗ ಸಿಕ್ಕಿದ್ರು ಎಲ್ಲರೂ ಕೇಳೋ ಪ್ರಶ್ನೆ, ಡೈರೆಕ್ಷನ್ ಯಾವಾಗ? ಇಲ್ಲ, ಮಾಡ್ತೀನಮ್ಮ, 100% ಮಾಡ್ತೀನಿ ಡೈರೆಕ್ಷನ್ನು. ಬಹುಶಃ ಮುಂದಿನ ವರ್ಷನೇ ಮಾಡ್ತೀನೋ ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನಾನು ತೊಗೊಂಡಿರೋ ಸಬ್ಜೆಕ್ಟ್ ತುಂಬ ದೊಡ್ಡ ಸಬ್ಜೆಕ್ಟ್, ಅಂದರೆ ದೊಡ್ಡ ಸಿನಿಮಾ ಆಗುವಂಥ ಒಂದು ಸಬ್ಜೆಕ್ಟ್ ಅದು. ಆಮೇಲೆ ಇಟ್ ಕ್ಯಾನ್ ಬಿ ಡಬ್ ಫಾರ್ ನಾಟ್ ಜಸ್ಟ್ 10-15 ಲ್ಯಾಂಗ್ವೇಜ್, ಇಟ್ ಕ್ಯಾನ್ ಬಿ ಡಬ್ ಫಾರ್ 50 ಲ್ಯಾಂಗ್ವೇಜಸ್. ಸೊ ಆ ಥರ ಇರೋವಂಥ ಒಂದು ದೊಡ್ಡ ಸಿನಿಮಾ ಅದು. ಸೊ ಅದಕ್ಕೆ ನಿರ್ಮಾಪಕರು ಈ ಸದ್ಯದಲ್ಲೇ ಅನೌನ್ಸ್ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ನಾನು ಹಂಗೆ ಅನೌನ್ಸ್ ಮಾಡೋವಂಥ ವ್ಯಕ್ತಿ ಅಲ್ಲ, ಯಾಕೆಂದ್ರೆ ನನ್ನ ಸಿನಿಮಾ ಅದು, ನನ್ನ ಮೊದಲನೇ ಸಿನಿಮಾ. ಸೊ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಅನೌನ್ಸ್ ಮಾಡ್ತೀನಿ. ಇಡೀ ಭಾರತದ ಚಿತ್ರರಂಗ ತಿರುಗಿ ನೋಡೋ ಥರ ಮಾಡ್ತೀನಿ, ಅದಂತೂ ಗ್ಯಾರಂಟಿ. ಸೂಪರ್. ಅದಕ್ಕೆ ನಾವು ವೆಯ್ಟ್ ಮಾಡ್ತೀವಿ, ಆ್ಯಂಡ್ ಟೆರರ್ಗೂ ವೆಯ್ಟ್ ಮಾಡ್ತೀವಿ. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಕುತೂಹಲ ಇದೆ, ಯಾರ್ಯಾರು ಇರ್ತಾರೆ, ಹೇಗಿರುತ್ತೆ ಸಿನಿಮಾ ಅನ್ನೋಂಥದ್ದು. ಇಲ್ಲ, ದಟ್ ಇಸ್ ಟೆರರ್ ಸಿನಿಮಾ ಇದೆಯಲ್ಲ, ಅದು ಇನ್ನೊಂದು ಥರ ಸಿನಿಮಾ. ಯಾಕೆಂದರೆ ಅದ್ರ ಮಾಡಿರೋ ಕತೆ ಇದೆಯಲ್ಲ, ಅದ್ರದ್ದು ಒಂದು ಪಾಯಿಂಟ್ ಆ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕಂಡುಹಿಡಿದಿದ್ದಾರೆ ಅಂದರೆ, ನೀವು ನೋಡಿದಾಗ ನೀವು ಆ ಸಿನಿಮಾ ಕನೆಕ್ಟ್ ಆಗ್ತೀರಾ. ಯಾಕೆಂದರೆ ಜನರ ಒಂದು ನಂಬಿಕೆ ಮೇಲೆ ಮಾಡಿರೋಂಥ ಸಿನಿಮಾ. ಅಂದರೆ ಎಲ್ರಿಗೂ ಒಂದು ನಂಬಿಕೆ ಅನ್ನೋದಿರುತ್ತೆ. ಆ ನಂಬಿಕೆನ ಹೇಗೆ ಕ್ಯಾಶ್ ಇನ್ ಮಾಡಬೇಕು ಅಂತ. ಅಂದರೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟ್ರೆ, ಹೀರೋ ಸ್ವಲ್ಪ ಆ್ಯಂಟಿ ಹೀರೋನೇ, ನೆಗೆಟಿವ್, ಬಟ್ ಚೇಂಜ್ ಆಗುತ್ತೆ ಲಾಸ್ಟಲ್ಲಿ. ಸೊ ಜನರದ ಒಬ್ಬ ನಂಬಿಕೆ ಮೇಲೆ ಕ್ಯಾಶ್ ಇನ್ ಮಾಡೋವಂಥ ವ್ಯಕ್ತಿ ನಾನು. ತುಂಬ ಚೆನ್ನಾಗಿದೆ ಆ ಪಾಯಿಂಟ್, ಯಾರೂ ಮಾಡಿಲ್ಲ, ಹೊಸ ಪಾಯಿಂಟ್ ಅದು. ಹೆಂಗೆ ಜನನ್ನ ಫೂಲ್ ಮಾಡ್ತಾನೆ ಈ ವ್ಯಕ್ತಿ ಸಿನಿಮಾದಲ್ಲಿ ಅಂದರೆ, ಅವನಿಗೇನೋ ಅವನು ದೊಡ್ಡ ವ್ಯಕ್ತಿ ಆಗ್ಬೇಕು ಸಿನಿಮಾಲಿ. ಮತ್ತೆ ನಿಮ್ಗೆ ಮತ್ತೊಂದು ಹೊಸ ಅವ್ನು ಸ್ವಲ್ಪ ನೆಗೆಟಿವ್ ಶೇಡ್ ಅದು. ಬಟ್ ಅಫ್ಕೋರ್ಸ್ ಅದು ಲಾಸ್ಟಲ್ಲಿ ಚೇಂಜ್ ಆಗುತ್ತೆ. ಬಟ್ ಒಂಥರ ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್. ಫುಲ್ ಗ್ಲಾಮರ್ ಸಿನಿಮಾ ಅದು. ಓಡಾಡದೆ ರೋಲ್ಸ್ ರಾಯ್ಸ್ ಕಾರಲ್ಲಿ ಓಡಾಡ್ತಾ ಇರ್ತಾನೆ, ಅವ್ನು ಮಾತ್ರ ಬರೀ ಸೂಟು. ಸೊ ಇಟ್ಸ್ ಅ ಕಂಪ್ಲೀಟ್ ಔಟ್ ಅಂಡ್ ಔಟ್
ಗ್ಲಾಮರಸ್ ಪಾತ್ರ ಓಕೆ ಹಾಗೆ ಒಂದು ಕಮರ್ಷಿಯಲ್ ಸಿನಿಮಾ. ಓಕೆ ಸೊ ಈಗ ಸದ್ಯಕ್ಕೆ ಕಾಂಗ್ರೋ ಸಕ್ಸಸ್ ಖುಷಿಯಲ್ಲಿದ್ದೀರಾ ನೀವು ಆ್ಯಂಡ್ ನೆಕ್ಸ್ಟ್ ಏನಾದರೂ ಮತ್ತೆ ಬೇರೆ ಕಡೆ ಹೋಗಿ ವಿಸಿಟ್ ಮಾಡಿ ಒಂದು ಆಡಿಯನ್ಸ್ಗೆ ಮತ್ತೆ ಥ್ಯಾಂಕ್ಸ್ ಹೇಳೋ ಅಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಈ ಸೆಕೆಂಡ್ ವೀಕ್ ಆದ್ಮೇಲೆ ಪ್ಲಾನ್ ಮಾಡ್ತೀವಿ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ. ಸೊ ಈಗ ಆಲ್ರೆಡಿ ಮೈಸೂರಿಗೆ ಹೋಗಿ ಬಂದಾಯ್ತು, ಮಂಡ್ಯ ಹೋಗಿ ಬಂದಾಯ್ತು, ಇನ್ನೇನು ಬೇರೆ ಕಡೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತೀವಿ. ನೀವು ಎಷ್ಟು ಸಲ ನೋಡಿದ್ದೀರಾ? ಒಂದೇ ಸಲ ನೋಡಿರೋದಾ ಕಾಂಗ್ರೋ? ನಾನು 2 ಸರಿ ನೋಡಿದ್ದೀನಿ. 2 ಸಲ ನೋಡಿದ್ದೀರಾ? ಓಕೆ ಸೂಪರ್. ಸೊ ಫೈನಲಿ ಕಾಂಗ್ರೋ ಸಿನಿಮಾ ಸಕ್ಸಸ್ ಆಗಿದೆ. ಬಹಳ ದಿನಗಳಾದ್ಮೇಲೆ ನಾನು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಆ್ಯಂಡ್ ನಾನೇ ಸಿನಿಮಾ ನೋಡಿ ಇಷ್ಟಪಟ್ಟು ಇವ್ರಿಗೆ ಕಾಲ್ ಮಾಡಿದ್ದು ನಾನೊಂದು ಇಂಟರ್ವ್ಯೂ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಲ್ರೆಡಿ ಎಲ್ಲರೂ ಸಿನಿಮಾ ನೋಡ್ತಾ ಇದ್ದಾರೆ, ಇನ್ನೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋರಿಗೆ ಆಡಿಯನ್ಸ್ಗೆ ಹೇಳೋದು ಇಷ್ಟೇ, ಯಾಕೆಂದರೆ ಇಲ್ಲಿವರೆಗೂ ಸಿನಿಮಾವನ್ನು ನೋಡಿ ಏನು ಬೆನ್ತಟ್ಟಿ 2ನೇ ವಾರದಲ್ಲಿ ಕೂಡ ಹೌಸ್ಫುಲ್ ನಡೆಸ್ತಾ ಇದ್ದೀರಾ, ಅದೆಲ್ಲ ಕ್ರೆಡಿಟ್ ನಿಮ್ಗೆ ಹೋಗ್ಬೇಕು. ಯಾಕೆಂದರೆ ಇವತ್ತು ಸಿನಿಮಾವನ್ನು ದೊಡ್ಡ ರೀತಿಲಿ ಯಶಸ್ವಿಯಾಗಿ ಮಾಡಿರೋದು ಆ ಕಂಪ್ಲೀಟ್ ಕ್ರೆಡಿಟು ನಮ್ಮ ಕರ್ನಾಟಕ ಜನತೆಗೆ ಹೋಗ್ಬೇಕು, ಕನ್ನಡ ಕಲಾಭಿಮಾನಿಗಳಿಗೆ ಸೇರಬೇಕು. ಸೊ ಈ ಥರ ಇನ್ನೂ ಒಳ್ಳೆ ಸಿನಿಮಾಗಳು ಬಂದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರತಿದಿನ ನೀವು ಕೈ ಹಿಡಿತೀರಾ ಅಂತ ನಮಗೆ ಗೊತ್ತು. ಸೊ ಇವತ್ತು ಅದಕ್ಕೆ ದೊಡ್ಡದಾಗಿ ಎಕ್ಸಾಂಪಲ್ ಕಾಂಗ್ರೋ ಆಗಿದೆ. ಸೊ ನಾನು ಹೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಚಿತ್ರರಂಗವನ್ನು, ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ, ಹಾಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಕ್ಕೆ ಅವಕಾಶ ಸಿಕ್ತು ಆ್ಯಂಡ್ ಈ ಸಕ್ಸಸ್ ಕಾಂಗ್ರೋದು ಹೀಗೆ ಕಂಟಿನ್ಯೂ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಕಾಂಗ್ರೋ ಸಕ್ಸಸ್ ಬಗ್ಗೆ ನಮ್ಮ ಡೆಡ್ಲಿ ಸ್ಟಾರ್ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರು. ಇನ್ನೂ ಯಾರು ಸಿನಿಮಾ ನೋಡಿಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.